ಬೆಂಡೆಕಾಯಿ ಮಸಾಲೆ ಮಾಡುವಾಗ ಒಟ್ಟು ಜಿಗಿಟ್ ಆಗ್ಲಾರ್ದಂಗೆ ಇದಕ್ಕೆ ಒಳ್ಳೆ ರುಚಿಯಾದ ಮಸಾಲೆ ಹೆಂಗೆ ತಯಾರು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ರೀ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ನಮ್ಮ ನಾರ್ತ್ ಇಂಡಿಯಾ ಸ್ಪೆಷಲ್ ಆಗಿದೆ. ಪಂಜಾಬ್ ಸೈಡ್ ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನು. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಹಲೋ, ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನಾನು 1/2 kg ಅಷ್ಟು ಅಂದರೆ 250 ಗ್ರಾಮ್ ಅಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಮೊದಲೇ ಇದನ್ನು ಸ್ವಚ್ಛವಾಗಿ ತೊಳ್ಕೊಂಡು ಸ್ವಲ್ಪ ಹಸಿ ಹೋಗ್ಬೇಕು ನೋಡಿರಿ. ಹಸಿ ಹೋಗೋವರೆಗೆ ತುಂಬ ಒರೆಸ್ಕೊಂಡಾದ್ಮೇಲೆ ಈ ರೀತಿ ಸಮನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಳಿಗೆಯನ್ನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ ಎಣ್ಣೆನ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕಿದ ಮೇಲೆ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರ್ಕೊಳ್ಬೇಕು ನೋಡ್ರಿ. ಇದಕ್ಕೆ ಮಧ್ಯೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬಹುದು ಅಥವಾ ಇರದೇ ಇದ್ರೂ ಚೆನ್ನಾಗಿ ಹುರಿಯುತ್ತಾ ಜಿಡ್ ಆಗೋದಿಲ್ಲ. ಉಪ್ಪು ಬೇಕಾದರೆ ನೀವು ಹಾಕ್ಕೊಳ್ಬಹುದು, ನಾನಿಲ್ಲಿ ಹಾಕ್ತಾ ಇಲ್ಲ. ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ 2-3 ನಿಮಿಷ ಇದು ಚೆಂದಾಗಿ ಬೇಯ್ಕೊಳ್ಳಿ. ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನೋಡ್ರಿ. ನಾನೀಗ ಒಂದು ಮಸಾಲ ರೆಡಿ ಮಾಡ್ತೀನಿ. ಇಲ್ಲಿ ನಾನು 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ ಪೌಡರ್, 1 ಟೀ ಸ್ಪೂನಷ್ಟು ಬಡೆ ಸೊಂಪನ್ನು ಸೇರಿಸ್ಕೊಂಡಿದ್ದೀನಿ. 4-5 ಮೆಣಸುಕಾಳನ್ನು ಹಾಕ್ಕೊಳ್ರಿ. ಇದಾದಮೇಲೆ ಧನಿಯಾ ಕಾಳನ್ನು 2 ಟೀ ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ. 1 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ರಿ. ಎಣ್ಣೆ ಒಗ್ಗರಣೆಗೆ ಹಾಕುವಂಥ ಡ್ರೈ ಚಿಲ್ಲಿ ಬರುತ್ತಲ್ಲ, ರೆಡ್ ಚಿಲ್ಲಿ, ಅದನ್ನು 2 ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ತರಿಯಾಗಿ ರುಬ್ಕೊಳ್ಳೋಣ ನೋಡ್ರಿ. ಈ ರೀತಿ ಒರಟಾಗಿರಬೇಕು ಪೌಡರು. ನಾನು ತೋರಿಸ್ತೀನಿ. ಈ ರೀತಿ ಒರಟಾಗಿರಬೇಕು ಮಸಾಲ ಪೌಡರು. ಹೀಗೆ ನಾವು ರುಬ್ಕೊಳ್ಬೇಕು. ಈಗ ರೆಡಿಯಾಗಿದೆ ಮಸಾಲ. ಈಗ ಬೆಂಡೆಕಾಯಿ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಬೆಂಡೆಕಾಯಿಗಳು ಫ್ರೈ ಆಗಿರಬೇಕು. ಸ್ವಲ್ಪ ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ, ನಾವು ಕೈ ಆಡಿಸೋದೇ ಬೇಕಾಗಿಲ್ಲ. ಈ ರೀತಿಯಾಗಿ ಫ್ರೈ ಮಾಡಿಕೊಡ್ರಿ. ಬೆಂಡೆಕಾಯಿ ತುಂಬ ಚೆನ್ನಾಗಿ ಬರ್ತೈತಿ. ಒಟ್ಟು ಜಿಗಿಟಾಗಿ ಅನಿಸೋದೇ ಇಲ್ಲ. ಬೆಂಡೆಕಾಯಿ ಫ್ರೈ ಆದಮೇಲೆ ಅದೇ ಬಾಳಿಗೆಗೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಅದಾದಮೇಲೆ ಮಾಡ್ಕೊಂಡಿರೋಂಥ ಮಸಾಲನೇ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ರಿ. ಇದಕ್ಕೇನು ಈರುಳ್ಳಿ ಟೊಮೆಟೊ ಮೊದಲೇ ಹೆಚ್ಚಿಡಬೇಕು ಅಂತ ಏನು ಟೆನ್ಷನ್ ಇರೋದಿಲ್ಲ. ಡೈರೆಕ್ಟಾಗಿ ನಾವು ಟೊಮೆಟೊನ ಈ ರೀತಿ ತುರಿದು ಹಾಕ್ಬಿಡ್ತೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಮಿಕ್ಸರ್ಗೂ ಹಾಕೋಂಗಿಲ್ಲ, ಡೈರೆಕ್ಟಾಗಿ ಹಿಂಗೆ ತುರಿದು ಹಾಕ್ಕೊಂಬಿಡ್ರಿ ಟೊಮೆಟೊ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ. ಚೆನ್ನಾಗಿ 2-3 ನಿಮಿಷ ಬೇಯಿಸ್ಕೊಳ್ರಿ. ಇದಕ್ಕೆ 2 ಟೇಬಲ್ ಸ್ಪೂನು ನಾವು ಯಾವ ಮಸಾಲ ಹಾಕಿದ್ವಲ್ಲ ಜಾರಿಗೆ, ಅದೇ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ, ಸಕ್ಕರೆ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲತ್ತ ಬೆಲ್ಲನ ಹಾಕ್ಕೊಳ್ರಿ. ಖಾರ ಉಪ್ಪು ಬ್ಯಾಲೆನ್ಸ್ ಆಗುತ್ತೆ. ಹಾಕ್ಕೊಂಡು ಈ ರೀತಿ ಎಣ್ಣೆ ಬಿಡುವವರೆಗೂ ಮಸಾಲಾನ ನಾವು ಕುದಿಸ್ಕೊಳ್ಬೇಕಾಗತ್ತೆ. 2-3 ನಿಮಿಷ ಇದು ಟೈಮ್ ಹಿಡಿಯುತ್ತೆ ನೋಡ್ರಿ. ಅದಾದಮೇಲೆ ನಾವು ಹುರ್ಕೊಂಡಿರುವ ಬೆಂಡೆಕಾಯಿನ ಸೇರಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಷ್ಟೆಲ್ಲ ಮಸಾಲೆ ಹಾಕಿದ ಮೇಲೆ ಇದಕ್ಕೆ ಇನ್ನೂ ಸ್ವಲ್ಪ ರುಚಿ ಮಾಡಬೇಕಲ್ಲ, ಹಾಗಾಗಿ ನಾನಿಲ್ಲೇ ಮಾವಿನಕಾಯಿ ಪೌಡರ್ನ ಹಾಕ್ತಾಯಿದ್ದೀನಿ 1 ಟೀ ಸ್ಪೂನು. ಮಾವಿನಕಾಯಿ ಪೌಡರ್ ಸಿಗದೆ ಇದ್ದಾಗ ಮ್ಯಾಗಿ ಮಸಾಲ ಇರುತ್ತಲ್ಲ, ಅದನ್ನು ಹಾಕಿ ಮೇಲ್ಗಡೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ರೆಡಿ ಆಯಿತು ಬೆಂಡೆಕಾಯಿ ಮಸಾಲ. ಇದನ್ನು ನೀವು ಮಕ್ಕಳ ಲಂಚ್ ಬಾಕ್ಸಿಗೆ ಕಳಿಸಿ, ಡಬ್ಬಿ ಮಾತ್ರ ಖಾಲಿ ಮಾಡಿ ತೊಗೊಂಬಂದಿರ್ತಾರೆ. ಹಾಗೆ ದೊಡ್ಡವ್ರಿಗೆ ಕೂಡ ಮಾಡಿ ಕಳಿಸಿ, ಅವರು ಇಷ್ಟಪಟ್ಟು ತಿಂತಾರೆ. ಚಪಾತಿ, ಪರೋಟ ಮತ್ತು ಪುಲ್ಕ ಈ ರೀತಿಯಾದ ಜೊತೆಗೆ ಹಂಚ್ಕೊಂಡು ತಿನ್ನಲಿಕ್ಕೆ ಇದು ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದರೆ ಈಗಲೇ ನೀವು ಇದನ್ನು ಟ್ರೈ ಮಾಡಿರಿ. ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೀಗೆ ರುಚಿಯಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ರೀ. ಥ್ಯಾಂಕ್ ಯು.
4 for 10.